ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಕಾಲ ಮುಗಿದು ಹೋಗಿದೆ. ಗಂಡನ ಜೊತೆ ಜಗಳ ಮಾಡಿಕೊಂಡು ಈ ಜೀವನವೇ ಬೇಡ ಅಂತ ಹೇಳಿ ಮನನೊಂದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಕೆರೆಗೆ ಬಿದ್ದಂತ ಮಹಿಳೆ ಕೆರೆಗೆ ಬಿದ್ದ ಮೇಲೆ ನನ್ನನ್ನು ಕಾಪಾಡಿ ಅಂತ ವಾಪಸ್ ಈಗ ಬದುಕಿ ಬಂದಿದ್ದಾಳೆ. ನೀರಿಗೆ ಬೀಳ್ತಿದ್ದಂತೆ ಆಂಜನೇಯ ಕಾಪಾಡು ಅಂತ ಕಿರ್ಚೋದಕ್ಕೆ ಆರಂಭ ಮಾಡ್ತಾಳೆ ಮಹಿಳೆ. ಸಾಯೋದಕ್ಕೆ ಅಂತ ಕೆರೆಗೆ ಬಿದ್ದಿದ್ರು, ಆದರೆ ನರಳಾಡಿ ಬದುಕುಳಿದಿದ್ದಾಳೆ ಮಹಿಳೆ. ಪಕ್ಕದ ಹೋಮ್ ಸ್ಟೇ ಮಾಲೀಕರ ಆಕೆಯನ್ನು ನೋಡಿ ಆಕೆಯನ್ನ ಮೇಲೆತ್ತಿದ್ದಾರೆ. ಪತಿ ಜೊತೆ ಗಲಾಟೆ ಮಾಡಿ ಜಗಳ ಮಾಡಿ 35 ವರ್ಷದ ರಂಜಿತಾ ಹೋಗಿ ಕೆರೆಗೆ ಹಾರ್ಕೋತಾರೆ. ಹೋಮ್ ಸ್ಟೇ ಮಾಲೀಕ ರಮೇಶ್ ಆ ಮಹಿಳೆಯನ್ನ ನೋಡ್ತಾರೆ, ಆಮೇಲೆ ರಕ್ಷಣೆ ಮಾಡ್ತಾರೆ. ಅಕ್ಕಪಕ್ಕದವರನ್ನ ಕರೆಸಿ ರಂಜಿತಾಳನ್ನ ಬದುಕಿಸ್ತಾರೆ. ಚಿಕ್ಕಮಗಳೂರು ನಗರದ ರಾಮನಹಳ್ಳಿ ನಿವಾಸಿ ರಂಜಿತಾ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಅದು ನೀರು ಆಚೆ ಬರಲಿ, ನೀರು ಕುಡಿದ್ರೆ ಮೇಲೆ ಕೈ ಎತ್ಕೊಳ್ಳಿ ಸಚಿನ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಮೊದಲಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಿ ಏಕಾಏಕಿ ಮಹಿಳೆ ಫುಲ್ ಭಯ ಬಿದ್ದುಬಿಟ್ರು. ಆಮೇಲೆ ಏನೇನಾಯ್ತು, ಏನಿದೆ ಈ ಘಟನೆಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್? ಪ್ರಣೋತ್, ಏನು ಚಿಕ್ಕಮಗಳೂರು ತಾಲೂಕಿನ ಅಲ್ಲಾಪುರ ಗ್ರಾಮದ ಕೆರೆ ಘಟನೆ. ಅಂದ್ರೆ ರಾಮನಹಳ್ಳಿ ನಿವಾಸಿಯಾಗಿರ್ತಕ್ಕಂಥ ಅವರು ರಾತ್ರಿ ಗಂಡನ ಜೊತೆ ಕೆರೆ ಮಾಡಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾರೆ. ಆದ್ರೆ ಏನು ಕೆರೆಗೆ ಹೀಗಾಗಿ ಅಲ್ಲಿ ನರ ಅಲ್ಲೇ ಇದ್ದಂತಹ ಏನು ಹೋಮ್ ಸ್ಟೇ ಮಾಲೀಕ ರಮೇಶ್ ಅವರು ನೋಡಿ ಅವರ ಜೊತೆ ಇದ್ದಂತ ಇಬ್ರು ಯುವತಿಗೆ ಹೇಳ್ತಾರೆ ನೀರಿಗೆ ನೆಕ್ಸ್ಟ್ ವ್ಯವಸ್ಥೆನ ಒಂದು ಮಹಿಳೆಯನ್ನ ರಕ್ಷಣೆ ಮಾಡಿ ಕೆರೆಗೆ ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ರೈಟ್, ಓಕೆ. ಸಚಿನ್ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಥ್ಯಾಂಕ್ ಯು ಮಾಹಿತಿಗೆ. ಬಟ್ ಆತ್ಮಹತ್ಯೆ ಅಂದರೆ ಮಾಡ್ಕೋಬೇಕು ಅನ್ನುವಂಥ ಮನಸ್ಸಿಗಿಂತ ಅಲ್ಲಿ ಆತ್ಮಹತ್ಯೆಗೆ ಹೋದಾಗ ಬೇಕಾಗೋ ಧೈರ್ಯ ಇದೆಯಲ್ಲ, ಸಾಯೋದಕ್ಕೆ ಅಷ್ಟು ಈಸಿ ಅಲ್ಲ. ಸಾಯೋದಕ್ಕೆ ಮನಸ್ಸಿನಲ್ಲಿ ಅನ್ಕೋಬೋದು ನಾನು ಸತ್ತೋಗ್ಬಿಡ್ತೀನಿ ಅಂತ, ಆದರೆ ಆ ಸಾವಿದೆಯಲ್ಲ, ಭಯಾನಕ ಕ್ಷಣಗಳು. ಆ ಕ್ಷಣಗಳನ್ನು ಎದುರಿಸೋದಷ್ಟು ಸುಲಭ ಅಲ್ಲ. ಅದೇ ಪರಿಸ್ಥಿತಿ ಮಹಿಳೆಗೆ ಎದುರಾಗಿದೆ. ಆಕೆ ಅದೃಷ್ಟ ಚೆನ್ನಾಗಿತ್ತು. ಅಲ್ಲೇ ಪಕ್ಕದ ಹೋಮ್ ಸ್ಟೇ ಮಾಲೀಕರು ಬಂದು ನೀರಿಗೆ ಧುಮುಕಿ ಆಕೆಯನ್ನು ಬದುಕಿಸಿದ್ದಾರೆ. ಈಜು ಬಂದಿದ್ದಕ್ಕೆ, ಅವ್ರು ನೋಡಿದ್ದಕ್ಕೆ ಆಕೆ ಇವತ್ತು ಬದುಕುಳಿದಿದ್ದಾಳೆ. ಇಲ್ಲದೇ ಇದ್ದರೆ ಆ ಕ್ಷಣದ ಸಿಟ್ಟಿಗೆ ಒಂದು ಪ್ರಾಣನೇ ಬಲಿ ಆಗ್ತಾ ಇತ್ತು ನೋಡಿ. ಸ್ವಲ್ಪ ಅದು ನೀರು ಆಚೆ ಬರಲಿ, ನೀರು ಕುಡಿದ್ರೆ ಮೇಲೆ ಕೈ ಎತ್ಕೊಳ್ಳಿ